ಸ್ಪೆಷಲೈಸ್ಡ್ ಫುಡ್ಡು ಮಾರ್ನಿಂಗ್ ಸ್ಟಾರ್ಗೆ ತಕ್ಕದೆ ಬೇಕಾಗಿದ್ದ ಸ್ಪೆಷಲೈಸ್ಡ್ ಫುಡ್ಡು ಮತ್ತು ಅಥೆಂಟಿಕ್ ಫುಡ್ಡು ಅದನ್ನು ಬೇಕಾದ ಇಂಗ್ರೀಡಿಯೆಂಟ್ಸನ್ನು ಹಾಕಿ ಅಥೆಂಟಿಕ್ ಆಗಿ ಮಾಡಿ ಕೆಲವು ಒಂದು ಮೆನುಗಳನ್ನ ನಿಮ್ಮ ಜೊತೆ ನಾವು ಹಂಚ್ಕೋತೀವಿ. ಅದ್ರ ಬಗ್ಗೆ ನಾವು ಈಗ ಬಿಡುಗಡೆ ಮಾಡ್ತೀವಿ. ಮೆನುನ ಇನ್ನೂ ಸ್ವಲ್ಪ ಲೇಟಾಗಿ ಶೇರ್ ಮಾಡೋಣ. ಅದರಲ್ಲಿ ಯಾವುದು ಅಂತ ಹೇಳಿದರೆ, ಈಗ ಎಲ್ಲ ಸಣ್ಣ ಪುಟ್ಟ ಮಕ್ಕಳಿಗೆ ಭಾಳ ಇಷ್ಟವಾದ ಫ್ರೈಡ್ ಚಿಕನ್ ಒಂದು, ಎರಡನೇದು ಮಾರ್ನಿಂಗ್ ಸ್ಟಾರ್ಗೆ ತಕ್ಕದಂಥ ಒಂದು ಸ್ಪೆಷಲೈಸ್ಡ್ ಕಬಾಬ್ ಒಂದು, ಮತ್ತು ಮಿಂಟ್ ಅಥವಾ ಪುದೀನ ಕಬಾಬ್ ಅಂತಾರಲ್ಲ, ಈ ಮೂರೇ ಶಾರ್ಟ್ ಈಟ್ಸ್ ಇರ್ತದೆ. ಮತ್ತು ಅಥೆಂಟಿಕ್ ಅರೋಮ್ಯಾಟಿಕ್ ಸ್ಪ್ರೌಟೆಡ್ ಫ್ರೈಡ್ ರೈಸ್ ಅಂತ ಹೇಳಿ ಒಂದು ಫ್ರೈಡ್ ರೈಸ್ ಮಾಡಿರ್ತೀವಿ. ಇದು ಯಾರು ಬೇಕಾದ್ರೆ ತಿನ್ಬೋದು, ಅವ್ರಿಗೆ ಯಾವುದು ಕಾಯಿಲೆ ಇದ್ರೇನು ತಿನ್ಬೋದು, ಯಾವುದು ಏನಿಗೆ ಆಗೋದಿಲ್ಲ. ನಾವು ಎಲ್ಲ ಏಜ್ ಗ್ರೂಪ್ಗೂ ಅಡುಗೆ ಮಾಡ್ತೀವಿ, ಸಣ್ಣ ಮಕ್ಕಳಿಂದ ದೊಡ್ಡ ಹಿರಿಯರವರೆಗೆ ಎಲ್ಲರಿಗೂ ನಾವು ಸೀನಿಯರ್ ಸಿಟಿಸನ್ವರೆಗೆ ನಾವು ಅಡುಗೆ ಮಾಡ್ತೀವಿ. ಮತ್ತು ಇದು ಯಾರ ಹತ್ರನ ಬೇರೆ ಹೊರಗೆ ಸಿಕ್ಕಿದಂತೆ ನಾವು ತಮಗಂತ ಮಾಡಿದೆ ಮಾರ್ನಿಂಗ್ ಸ್ಟಾರ್ ತಕ್ಕನೆ ಅಂತ ರೆಸಿಪಿಯನ್ನು ನಿಮಗೆ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀವಿ. ಆಮೇಲೆ ಡಯಟರಿ ಲಂಚ್ ಬಾಕ್ಸ್ ಆ್ಯಂಡ್ ಡಯಟರಿ ಡಿನ್ನರ್ ಬಾಕ್ಸ್ ಅಂತ ಎರಡೈತೆ. ನಿಮ್ಗೆ ಯಾವುದು ಇಷ್ಟವಾದದ್ದೋ ಅದನ್ನ ನೀವು ನಮ್ಮ ಹತ್ರ ಕೇಳಿ ಪಡೆಯಬಹುದು. ವೆಲ್ಕಮ್ ಬ್ಯಾಕ್ ಟು ಮಾರ್ನಿಂಗ್ ಸ್ಟಾರ್ ಫುಡ್ಸ್. ಇನ್ನುವರೆಗೆ ನಾವು ಒಂದು 3 ತಿಂಗಳಿಂದ ವೀಡಿಯೋ ಯಾವುದೂ ಹಾಕಲಿಲ್ಲ, ಯಾಕಂದರೆ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ಗಳಿತ್ತಿತ್ತು. ಅದೆಲ್ಲ ದಾಟು ಬರೋಕ್ಕೆ ಸ್ವಲ್ಪ ಕೆಲವು ಟೈಮ್ ಆಗಿತ್ತು. ಮೆನು ನಾವು ಆದಷ್ಟು ಬೇಗ ಶೇರ್ ಮಾಡ್ತೀವಿ ನಿಮ್ಮೊಟ್ಟಿಗೆ. ನಿಮಗೆ ಯಾವುದೇ ಥರ ಅಕೇಷನ್ಸ್ ಬಂದರೂ ಮನೆಯಲ್ಲಿ, ಅಂದರೆ ಒಂದು 5ರಿಂದ 10 ಜನವರೆಗೂ ಅಡುಗೆ ಮಾಡೋಷ್ಟು ಅದನ್ನು ಮಾಡಿ ನಾವು ಕೊಡ್ಬೋದು. ಇದು ಇನ್ನೂ 100ರಿಂದ 10,000 ಜನವರೆಗೆ ಔಟ್ಡೋರ್ ಕ್ಯಾಟ್ರಿಂಗ್ ಮಾಡೋಷ್ಟು ಸೌಲಭ್ಯಗಳಿದೆ. ನಿಮ್ಗೆ ಯಾವುದು ಇದು ಇಷ್ಟವಾಗಿದೆಯೋ ಇಲ್ಲ, ನಿಮಗೆ ಯಾವುದೇ ಥರ ಊಟದ ಬಗ್ಗೆ ನಮ್ಮ ಸೌಲಭ್ಯ ಇದ್ದರೆ ನಮಗೆ ಕರೆ ಮಾಡಿ, ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ನಮ್ಮ ಡಿಸ್ಕ್ರಿಪ್ಷನ್ನ ನೋಡಿ. ಇನ್ನು ಮುಂದಕ್ಕೆ ನಾವು ಕಂಟಿನ್ಯೂ ವೀಡಿಯೋಗಳನ್ನ ಹಾಕ್ತಾ ಹೋಗ್ತಾ ಇದ್ದೀವಿ. ಕೆಲವು ವೀಡಿಯೋಗಳಲ್ಲಿ ನಾವು ಅದೇ ಹೆಲ್ತಿ ಕುಕ್ಕಿಂಗು ಮತ್ತು ಫುಡ್ ಕಂಟಾಮಿನೇಷನು, ಹೈಜೀನು ಮತ್ತು ಇನ್ನಷ್ಟು ಹೆಂಗೆ ನಾವು ಯಾವ ಥರ ಸ್ಪೆಷಲೈಸ್ಡ್ ಡಿಶ್ಗಳನ್ನ ಇದು ನಾವು ಮನೆಯಿಂದ ಹೆಂಗೆ ಅಡುಗೆ ಮಾಡಿಕೊಡೋದು ಅಂತೇಳಿ ನಿಮಗೆ ಹಂಚ್ಕೊತಾ ಇದ್ದೋ. ಈ 3 ತಿಂಗಳಿಂದ ನಾವು ಹಂಚ್ಕೊಳ್ಳೋಕ್ಕಾಗ್ತಾಯಿಲ್ಲ. ಇನ್ನು ಮುಂದೆ ಈ ವಿಡಿಯೋಗಳು ಕಂಟಿನ್ಯೂಸ್ ಆಗಿ ಬರ್ತಾ ಇರ್ತದೆ. ಆಮೇಲೆ ಇನ್ನಷ್ಟು ಮಾರ್ನಿಂಗ್ ಸ್ಟಾರ್ ಬಿಸ್ನೆಸ್ ಆಪರ್ಚುನಿಟೀಸ್ ಅಂತ ಕೆಲವೊಂದು ವಿಷಯ ಮಾಡೋದು. ಅದರಲ್ಲಿ ಯಾವುದಂದರೆ ಫ್ರಾಂಚೈಸಿ ಮೋಡಲ್ಲಿ ನೀವು ಈ ಫುಡ್ ಇಂಡಸ್ಟ್ರಿನ ತೆಗೆದುಕೊಂಡು ನಿಮ್ಮ ಏರಿಯಾಗಳಲ್ಲಿ ಲೊಕ್ಯಾಲಿಟಿ ನೀವು ಎಲ್ಲಿ ಪ್ರಾರಂಭಿಸೋಕ್ಕೆ ಇಷ್ಟಪಡ್ತೀರೋ ಅಲ್ಲಿ ನಾವು ನಿಮಗೆ ಅಡ್ವೈಸ್ ಮಾಡ್ಬೋದು, ಕನ್ಸಲ್ಟಿಂಗ್ ತಗೋಬೋದು. ನೀವು ನಿಮ್ಮಷ್ಟು ಅಡುಗೆ ಮಾಡೋಕ್ಕೆ ಸ್ಟಾರ್ಟಿಂಗಲ್ಲಿ ಕಷ್ಟ ಇದ್ದರೆ ನಾವು ಮಾಡಿ ನಿಮಗೆ ಕೊಡೋಣ ಅಂತಲೂ ಒಂದು ಪ್ರಯತ್ನ ಇತ್ತು. ಆಮೇಲೆ ನಿಮ್ಮ ಸುಮಾರು ಅಕೇಷನ್ ಪ್ರತಿಯೊಂದು ಮನೆಯಲ್ಲೇ ಅಕೇಷನ್ಸ್ಗಳು ನಡೀತಾ ಇದೆ. ಅದು ಯಾವುದೇ ಥರ ಅಕೇಷನ್ ಆದರೂ ನಾವು ಅದಕ್ಕೆ ಅಡುಗೆ ಮಾಡ್ಬೋದು, ನಮ್ಮ ಒಳ್ಳೆಯ ಸ್ಪೆಷಲ್ ಡಿಶಸ್ಸು ಮಾಡ್ಬೋದು. ಅದಕ್ಕೋಸ್ಕರ ಇದೊಂದು ಈ ವಿಡಿಯೋ ಮುಖಾಂತರ ನಿಮಗೆ ಬೇಡ್ಕೊತಾ ಇದ್ದೀವಿ. ಆಮೇಲೆ ಮತ್ತು ಹೆಲ್ತಿ ಕುಕ್ಕಿಂಗ್ ಬಗ್ಗೆ ನಾವು ಕ್ರಾಸ್ ಕಂಟಾಮಿನೇಷನ್ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದ್ದೀವಿ. ಇನ್ನು ಮುಂದೆ ಈ ವಿಡಿಯೋಗಳು ಕಂಟಿನ್ಯೂ ಆಗಿ ನೀವು ಬರ್ತಾ ಇದ್ದಾರೆ. ಆದಷ್ಟು ವೀಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಕೊನೆಗೆ ಒಂದು ಹೆಲ್ತ್ ಟಿಪ್ಸು, ಇದು ಒಂದು ಸೇಫ್ಟಿ ಟಿಪ್ಸ್ ಅಂತಲೇ ಹೇಳ್ಬೋದು. ಮನೆಯಲ್ಲಿ ನೀವು ಗ್ಯಾಸ್ಗೆ ಲೈಟರ್ ಉಪಯೋಗ ಮಾಡ್ತೀರಿ, ಕೆಲವೊಂದು ಆಕ್ಟೋ ಇಗ್ನಿಷನ್ ಸ್ಟವ್ಸ್ ಎಲ್ಲ ಇರ್ತದೆ ಪ್ರತಿಯೊಂದು ಸುಮಾರು ಮನೆಗಳಲ್ಲಿ. ಸೊ ಮ್ಯಾಚಸ್ ಎಲ್ಲರೂ ಉಪಯೋಗ ಪಡಂಗಿದ್ರೆ ನೀವು ಕಾರ್ಬರೈಸ್ಡ್ ಮ್ಯಾಚಸ್ನ ಮಾಡಿ. ಅದು ವುಡನ್ ಸ್ಟಿಕ್ಸ್ ಆಗಿರ್ತದೆ ಕಾರ್ಬರೈಸ್ಡ್ ಮ್ಯಾಚ್. ಒಂದು ಸಲ ಅದು ಹಚ್ಚಿದರೆ ಅದು ಕೆಳಗೆ ಬೀಳಲ್ಲ ಇಮ್ಮಿಡಿಯೇಟಾಗಿ, ಒಂದು ಸ್ವಲ್ಪ ಹಾಗೆ ಬೆಂಡಾಗಿ ನಿಂತಿರ್ತದೆ. ಅದು ಎಲ್ಲೂ ಮತ್ತು ಬೆಂಕಿ ಎಲ್ಲೂ ಹತ್ತಕ್ಕೆ ಒಂದು ಅವಶ್ಯಕತೆನ ಕೊಡಲ್ಲ. ಮತ್ತು ಸುಮಾರು ಜನಗಳು ಈಗ ಸಣ್ಣದಾಗಿ ವ್ಯಾಕ್ಸ್ ಸ್ಟಿಕ್ಸ್ ಇರುವ ಮ್ಯಾಚಸ್ನ ಉಪಯೋಗ ಮಾಡ್ತಾರೆ. ಈಗ ಆಲ್ರೆಡಿ ಫಾಸ್ಫರಸ್ಸು ನಾವು ಒಳ್ಳೆ ಉಪಯೋಗಕ್ಕೆ ತಗೊಂಡಿರ್ತೀವಿ. ಈ ಮ್ಯಾಚಸಲ್ಲಿರುವ ಇದುಗಳು ಕೆಮಿಕಲ್ಲು. ಈಗ ವ್ಯಾಕ್ಸು ಮತ್ತು ಈ ಫಾಸ್ಫರಸ್ಸು ಎರಡು ಸ್ಕ್ರ್ಯಾಚ್ ಮಾಡಿ ನಾವು ಬರ್ನ್ ಮಾಡಿದಾಗ ಅದು ಆಕ್ಸಿಡೇಟ್ ಆಗಿ ನಿಮಗೆ ಕಾರ್ಬನ್ ಮೊನಾಕ್ಸೈಡನ್ನು ಫಾರ್ಮ್ ಮಾಡುತ್ತೆ. ವೇರಸ್ ಕಾರ್ಬನ್ ಮೊನಾಕ್ಸೈಡ್ ಅಂದು ವೆರಿ ಇಂಜುರಿಯಸ್ ಟು ಹೆಲ್ತ್ಗೆ ತುಂಬ ಕೆಟ್ಟದು. ಅದನ್ನ ಶ್ವಾಸಕೋಶಕ್ಕೆ ನಾವು ತಗೋಬಾರ್ದು. ಸೊ ಅದರಿಂದ ಆ ಮ್ಯಾಚಸ್ನ ನೀವು ಅವಾಯ್ಡ್ ಮಾಡಿ. ಎಲ್ಲರೂ ಕಾರ್ಬರೈಸ್ಡ್ ಮ್ಯಾಚಸ್ನ ಅವಾಯ್ಡ್ ಮಾಡೋಕ್ಕೆ ಪ್ರಯತ್ನ ಬೀಳಿ. ಇನ್ನೂ ಹೆಚ್ಚಿಗೆ ಊಟ ಎಂಥ ಮುಖ್ಯವಂತ ಒಂದು ಭಾಗ ಮನುಷ್ಯನ ಜೀವನದಲ್ಲಿ ಅಂತೇಳಿ ಇನ್ನು ಮುಂದೆ ಹೆಚ್ಚಿನ ವೀಡಿಯೋಗಳಲ್ಲಿ ನೋಡೋಣ. ನಮಸ್ಕಾರ.